शारदा श्री सत्यध्यान तीर्थाख्या उपतिष्ठे गुरुन्मम वेदशास्त्र पुराणार्थ रसपीयूष वर्षकान् शिष्यवात्सल्य भरितान् जालिहाळ गुरुन्भजे यस्य स्मरणमात्रेण धर्मदीक्षा विवर्तते वन्दे तान् श्रीनिवासार्यान् मम विद्या गुरुं सदा श्री गुरुभ्यो नमः हरि ओम्। मध्वनवमी ಬಹಳ ವಿಶೇಷವಾದಂತಹ ದಿವಸ. ಮಧ್ವ ನವರಾತ್ರೋತ್ಸವ ಅಂತಲೇ ಅನುಷ್ಠಾನ ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಈ ಮಧ್ವ ನವಮಿಯನ್ನ ಹರಿವಾಯು ಗುರುಗಳ ಪ್ರೇರಣೆಯಂತೆ ಸಂಘದವರೆಲ್ಲರೂ ಕೂಡ ಆಯೋಜನೆ ಮಾಡಿದರು. ಈ ಆಯೋಜನೆ ಮಾಡಿರ್ತಕ್ಕಂತಹ ಮಧ್ವ ನವಮಿ ಏನಿದೆ ಅದನ್ನ 4 ಜನ ಮಾಡೋದು, ಒಬ್ಬರೇ ಒಂದು ಪೂಜೆ ಮಾಡೋದು. ಹಿಂದಿನ ಕಾಲಕ್ಕೆ ಅದಕ್ಕೆ ಪೂಜೆ ಮಾಡಬೇಕಾದ್ರೆ ಶಂಖ, ಝಾಂಕೆ, ತಾಳ, ಡೋಲು, ನಗಾರಿ ಹಿಂಗೆಲ್ಲ ಬೇರೆ ಬೇರೆ ವಾದ್ಯಗಳನ್ನ ಇಟ್ಟಿರ್ತಿದ್ರಂತೆ. ಯಾಕೆಂದ್ರೆ ಎಷ್ಟು ವಾದ್ಯ ಇಟ್ಟಿರ್ತಾರ ಅಷ್ಟು ಜನ ಬರ್ಲಿ ಅಂತ ಹೇಳಿ. ಎಷ್ಟೆಷ್ಟು ವಾದ್ಯ ಇರ್ತಾವೆ ಅಷ್ಟಷ್ಟು ಜನ ಬರ್ಲಿ ಅಂತ ಹೇಳಿ. ಅದಕ್ಕಾಗಿ ಅಂಥ ಒಂದು ವಿಶಿಷ್ಟವಾದಂತಹ ಆಚರಣೆ ನಡಿಬೇಕಾದ್ರೆ ಅದು ಯಾರೋ 4 ಜನ ಮಾಡ್ತಾರೆ, ನಾವು ಹೋಗಿ ಹಿಂದಿನಿಂದ ನಿಂತ್ಕೊಂಡು ಈ ಪುಣ್ಯಾವಚನ ಕೈ ಹಚ್ಚೋದು ಅಂತ ಇರ್ತದೆ. ಒಂದು ಪುಣ್ಯಾವಚನ ಮಾಡೋರು ಮಾಡ್ತಿರ್ತಾರೆ, ಹಿಂದೆ ಕೂತವ್ರು ಕೈ ಮುಟ್ಟಿ ಬಿಟ್ಟರೆ ನಾವು ಪುಣ್ಯಾವಚನ ಮಾಡಿದೀವಿ ಅಂತ. ಹಾಗಾಗದೇನೆ ಅರ್ಥಪೂರ್ಣವಾಗಿ ಮಧ್ವನವಮಿ ನಡೀಲಿ ಅನ್ನೋ ಕಾರಣದಿಂದಾಗಿ ಪ್ರತಿ ಬಾರಿ ಸಂಘದಲ್ಲೇ ಮಾಡತಕ್ಕಂತಹ ಪಾರಾಯಣವನ್ನ ಪದಾಧಿಕಾರಿಗಳೆಲ್ಲರೂ ನಿರ್ಧಾರ ಮಾಡದಂಗೆ ಅವರವರ ಮನೆಗಳಲ್ಲಿ ಸಾಧ್ಯ ಆದಷ್ಟು ಬೇರೆ ಬೇರೆ ಕಡೆ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿದ್ವಿ. ಎಲ್ಲರೂ ಬಹಳ ಅದಕ್ಕೆ ಪ್ರತಿಸ್ಪಂದನವನ್ನು ಮಾಡಿ ಸಾಕಷ್ಟು ಜನ ನಮ್ಮ ಮನೆಗಳಲ್ಲಿ ನಡೀಲಿ ಅಂತ ಹೇಳಿ ತಾವೇ ಸ್ವಪ್ರೇರಣೆಯಿಂದಾಗಿ ಮತ್ತು ಹರಿಪ್ರೇರಣೆಯಿಂದಾಗಿ ಇದರಲ್ಲಿ ಪಾಲ್ಗೊಂಡ್ರು. ಬೇಕಾದಷ್ಟು ಪಾರಾಯಣಗಳು ಆಯಾ ಮನೆಗಳಲ್ಲಿ ಎಲ್ಲರೂ ಕರೆದು 4 ಜನ ಬ್ರಾಹ್ಮಣರನ್ನ ಆ ಪಾರಾಯಣವನ್ನ ನಡೆಸಬೇಕು ಅಂತ ಅನ್ನೋ ಉದ್ದೇಶದಿಂದ ಎಲ್ಲರೂ ಅವರವರ ಮನೆಗೆ ಕರೆದು ಬ್ರಾಹ್ಮಣರ ಸತ್ಕಾರಾದಿಗಳನ್ನೆಲ್ಲವನ್ನು ಮಾಡಿ ಪಾರಾಯಣವನ್ನು ಕೇಳಿದ್ವಿ. ಹಾಗೇನೆ ಇಲ್ಲಿಯೂ ಕೂಡ ನನಗೆ ಮೊದಲೇ ಹೇಳಿದ್ದಾರೆ, ಆಚಾರ್ಯ 2 ಪಂಕ್ತಿ ಇದೆ, ಸಂಜೆಗೂ ಉಪನ್ಯಾಸ ಇದೆ, ಎಲ್ಲಾರು ಬರಬೇಕು. ಆದ್ರಿಂದ ನಮ್ಮ ಅಧ್ಯಕ್ಷ ಫಾದರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಬೇಗ ಮುಗಿಸ್ರಿ ಅಂತ ಹೇಳ್ಬಿಟ್ರೆ ತುಂಬಾ ಶ್ರಮ, ಈ ಬ್ರಾಹ್ಮಣ ಹೇಳಿದ್ ಕೇಳೋದಿಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದಕ್ಕಾಗಿ ಸಮಸ್ಯೆ ಏನೇನಿದೆ ಹೇಳ್ಬಿಟ್ರೆ ನಿರ್ಧಾರ ನಿಮ್ದು ಅಂತ. ಕೊಡಗೋಲು ನಿಮ್ಮ ಹತ್ರನೇ ಇದೆ, ಕುಂಬಳಕಾಯಿನೂ ನಿಮ್ಮ ಹತ್ರನೇ ಇದೆ ಅಂತ. ಅದಕ್ಕಾಗಿ ಆ ರೀತಿಯಲ್ಲೆಲ್ಲ ಎಲ್ಲರೂ ಆ ಮಧ್ವನವಮಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕಂದ್ರೆ ಅದರಲ್ಲಿ ಪಾಲ್ಗೊಳ್ಳಲಿ ಅನ್ನುವಂತಹ ದೃಷ್ಟಿಯಿಂದ ಈ ಉತ್ಸವ ಪ್ರಾತಃ ಪ್ರವೃತ್ತಿ, ಪವಮಾನ ಪಾರಾಯಣ, ವಾಯುಸ್ತುತಿ ಪುನಶ್ಚರಣ, ಮಧು ಅಭಿಷೇಕ, ಮತ್ತೆ ರಾಜಬೀದಿಗಳಲ್ಲಿ ಆಚಾರ್ಯ ಗ್ರಂಥಗಳನ್ನು ತಗೊಂಡು ಹೋಗಿ ಮೆರವಣಿಗೆ ಮಾಡಿಕೊಂಡು ಬರೋದು. ಬಂದ ಮೇಲೆ ಆಚಾರ್ಯರ ವಿಜಯಗಾಥೆ, ಸುಮದ್ ವಿಜಯದ ಪಾರಾಯಣ. ಆನಂತರದಲ್ಲಿ ಆ ಸುಮದ್ ವಿಜಯ ಎಲ್ಲರೂ ಕೇಳಲಿಕ್ಕೆ ಆಗಿರೋದಿಲ್ಲ ಅನ್ನುವಂತಹ ದೃಷ್ಟಿಯಿಂದ ಅಣುಮಧ್ವ ವಿಜಯನ್ನ ಎಲ್ರಿಗೂ ಬರೋ ಹಾಗೆ ಅದನ್ನ ಹೇಳೋದು ಇತ್ಯಾದಿ. ಸ್ತ್ರೀಯರು ಇದರಲ್ಲಿ ಸೇರಲಿ, ಯಾಕೆಂದ್ರೆ ಅವರು ಕೂಡ ಮಧ್ವನವಮಿ ಆಚರಣೆ ಮಾಡಬೇಕು ಅಂತ ಹೇಳಿ ಅನ್ನುವಂತಹ ದೃಷ್ಟಿಯಿಂದ ಆ ಮಧ್ವನಾಮ ಮತ್ತು ಮಕ್ಕಳು ಅದರಲ್ಲೆಲ್ಲ ಯಾರ್ಯಾರು ಅದಕ್ಕೆ ಒಂದೊಂದಾಗಿ ಒಬ್ಬೊಬ್ಬರಾಗಿ ಸೇರ್ಕೊಂತಿರ್ತಾರೆ. ಪಕ್ಕದವ್ರು ಸೇರ್ಕೊಂಡ್ರು ಅಂದ್ರೆ ಈ ಧ್ವನಿ ಈ ಕಡೆ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರಿಂದ ಮೊದಲಿಗೆ ಪೂಜಕರಿಗೆ ಮಾತ್ರ ಸಂಬಂಧ ಇರುವಂತಹ ಪೂಜಾಕ್ಕೆ 4 ಜನ ಸೇರೋದು, ಉಪನ್ಯಾಸಕರಿಗೆ ಸಂಬಂಧ ಇರೋ ಹಂಗೇನೆ 4 ಜನ ಸೇರೋದು, ಪಾರಾಯಣಕ್ಕೆ 4 ಜನ ಸೇರೋದು. ಹೀಗೆ ಕ್ರಮೇಣ ಅದು ಅಭಿವೃದ್ಧಿ ಆಗ್ತಾ ಹೋದದ್ದು ಉಚ್ಛ್ರಾಯ ಸ್ಥಿತಿ. ಬಹಳ ಸಂತೋಷ ಆಗತಕ್ಕಂತಹ ವಿಷಯ. ಹೀಗೆ ಎಲ್ಲರೂ ಕೂಡ ತಾವು ಉತ್ಸಾಹದಿಂದ ಪಾಲ್ಗೊಂಡ್ರೆ ಇದು ಬಹಳ ಅರ್ಥಪೂರ್ಣವಾಗಿ ನಡೀತದೆ. ಇಂಥ ಒಂದು ಮಧ್ವ ಮುನಿಗಳ ಸೇವೆಯನ್ನ, ಅವರ ಭಾಷ್ಯದ ಅಭಿಪ್ರಾಯವನ್ನ ಕೇಳತಕ್ಕಂತಹ ರುದ್ರಾದಿ ದೇವತೆಗಳಿಂದ ಆರಂಭ ಮಾಡಿಕೊಂಡು ಸಾಮಾನ್ಯರಾದಂತಹ ಮೋಕ್ಷಯೋಗ್ಯರಾದಂತಹ ಸಾಧಕರೆಲ್ಲರೂ ಕೂಡ ಇದನ್ನ ಆಚರಣೆ ಮಾಡ್ತಾರೆ, ಮಾಡಬೇಕು. ಯಾಕೆ ಅಂದ್ರೆ ಪರಮಾತ್ಮ ತಾನು ಪುರುಷಾರ್ಥ ರೂಪವಾದಂತಹ ಮೋಕ್ಷವನ್ನೇ ಕೊಡೋದಾದರೂ ಕೂಡ
ವಾಯುದೇವರ ಅನುಗ್ರಹ ಇಲ್ಲದೇನೆ ಮೋಕ್ಷನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಷ್ಣುರಿಗೆ ಮೋಕ್ಷದಾತೇತಿ ವಾಯುಶ್ಚ ತದನುಜ್ಞೆಯ ಮೋಕ್ಷೋ ಜ್ಞಾನಂಚ ಕ್ರಮಶಃ ಮುಕ್ತಿಗೋ ಭೋಗ ಏವಚ ಅಂತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುತ್ತಾರೆ. ಪರಮಾತ್ಮನೇ ಮೋಕ್ಷದಾನವನ್ನ ಮಾಡೋದಾದ್ರೂ ಕೂಡ ತಾನು ಮೋಕ್ಷ ಕೊಡಬೇಕಾದ್ರೆ ವಾಯುದೇವರನ್ನ ನಿರೀಕ್ಷೆ ಮಾಡ್ತಾನೆ. ನಮ್ಮ ಮಂತ್ರಾಲಯ ಹೇಳುತ್ತಾರೆ, ಅನಾದಿ ಕಾಲದಿಂದ ನಾವೇನ್ ಮಾಡ್ಕೊಂಡ್ ಬಂದಿದ್ದೀವಿ ಅಂದ್ರೆ ಪರಮಾತ್ಮನ ಜೊತೆಗೇನೆ ಇದ್ದುಕೊಂಡು ಬಂದಿದ್ದೀವಿ. ದಾಸರಾಯ ಹೇಳ್ತಾರಲ್ಲ, ಅನಾದಿ ಕಾಲರ ಋಣಾನುಬಂಧ ಮನ ನಿನ್ನಲಿ ನಿಲ್ಲಿಸೋ. ಪರಮಾತ್ಮನಿಗೂ ಚೇತನ ವ್ಯಕ್ತಿ ಸಾಮಾನ್ಯನಿಗೂ ಏನಿದೆ ಅಂದ್ರೆ ಒಂದು ಅನುಬಂಧ ಇದೆ. ಯಾರ್ಯಾರು ದೇಹಧಾರಣ ಮಾಡಿರ್ತಾರೆ, ದೇಹದಲ್ಲಿರುವಂತಹ ಸಕಲ ಕರ್ಮಗಳು ನಡಿಲಿಕ್ಕೆ ಭಗವತ್ ಸತ್ತ ಅತ್ಯವಶ್ಯಕ. ಅಂಥ ಐಹಿಕವಾಗಿರತಕ್ಕಂತಹ ಎಲ್ಲಾ ಕರ್ಮಗಳು ನಡಿಬೇಕು ಅಂತಂದ್ರೆ ಅದಕ್ಕೆ ಪರಮಾತ್ಮ ಇರಬೇಕು. ಹಾಗ ಭಗವಂತನನ್ನು ನಿತ್ಯದಲ್ಲಿ ನಿಲ್ಲಿಸ್ಕೊಳ್ಳೋರು ಯಾರು ಅಂದ್ರೆ ಅಲ್ಲಲ್ಲಿ ವಾಯುದೇವರು ನಿಲ್ಲಿಸಿರ್ತಾರ. ಈಗ ತಾನೇ ಮಧುರಾಮ ಹೇಳಿದ್ರಲ್ಲ, ಆವಾತನು ದೇಹದೊಳಗಿರೆ ನಿರಿಸುವನು, ಆವಾತನು ಚಲಿಸೆ ತಾ ಚಲಿಸುವನು, ಆವಾತನು ಒಳಗೆ ಹೊರಗಿದ್ದು ನಿಯಾಮಿಸುವನು, ಆ ವಾಯು ನಮ್ಮ ಕುಲಗುರುರಾಯನು ಅಂತ ಹೇಳ್ತಾರಲ್ಲ. ಐಹಿಕವಾಗಿ ಎಲ್ಲ ಸಾಧನೆಗಳು ಆಗಬೇಕು ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಯಾವುದೇ ಆಗಲಿ ಸಣ್ಣದರಿಂದ ಆರಂಭ ಮಾಡಿಕೊಂಡು ಉನ್ನತೋನ್ನತವಾಗಿರತಕ್ಕಂತಹ ಸಾಧನೆಗಳು ಕೂಡ ವಾಯುದೇವರ ಕೃಪಾಶೀರ್ವಾದದ ಬಲದಿಂದಲೇನೆ ಆಗಬೇಕು. ಅದೇ ರೀತಿಯಲ್ಲಿ ಮೋಕ್ಷಕ್ಕೆ ಹೋಗುವಂತಹ ಸಾಧನೆ ಹೆಂಗ ವಾಯುದೇವರ ಅನುಗ್ರಹದಿಂದ ಆಗಬೇಕು, ಮೋಕ್ಷಕ್ಕೆ ಹೋದಾಗ ನಿರಂತರವಾಗಿ ಇಷ್ಟು ಕಾಲದಿಂದ ಇದ್ದು ಬಿಟ್ಟಿದ್ದಾನೆ ಪರಮಾತ್ಮ, ಅನಂತ ಕಾಲದಿದ್ದಾನೆ ಅಂದ್ರೆ ಒಂದ್ಸರ್ತಿ ಪರಿಚಯ ಮಾಡಿಸಿದ್ರೆ ಸಾಮಾನ್ಯವಾಗಿ ಮರ್ತು ಹೋಗೋದಿಲ್ಲ ಅಂತೀವಿ. ಮರ್ತಾರೆ ಅಂದ್ರೆ ಏನಂತೀವಿ ಅಂದ್ರೆ, ಏನ್ರಿ ನಮ್ಮನ್ನೇ ಮರ್ತು ಬಿಟ್ಟಿದ್ದೀರಲ್ಲ ನೀವು, ಅಲ್ಲಿ ಸಿಕ್ಕಿದ್ವಿ ಇಲ್ಲಿ ಸಿಕ್ಕಿದ್ವಿ ಅಂತ ಹೇಳ್ತಾರೆ. ಆದ್ರೆ ಪರಮಾತ್ಮನ ಜೊತೆ ನಿರಂತರವಾಗಿ ನಾವು ಇರ್ತೀವಂತೆ. ಹಿಂಗಿದ್ರು ಪರಮಾತ್ಮ ಎಲ್ಲಾ ಸಾಧನೆ ಮಾಡ್ಕೊಂಡು ಅವನ ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ಯಾರೇವನು ಅಂತ ಕೇಳ್ತಾನೆ. ಅಂದ ಮೇಲೆ ಯಾರಿವನು ಅಂತ ಕೇಳಿದ ಗೊತ್ತಿಲ್ಲ ಅಂತಲ್ಲ, ಸರ್ವಜ್ಞನಾಗಿದ್ರು ಪರಮಾತ್ಮನ ಎದುರಿಗೆ ಬಂದ್ಬಿಟ್ಟು ನಮ್ ಗೋತ್ರ ಪ್ರವರ, ನಮ್ ಹಿಂದಿಂದು ನಾವೇನ್ ಸಾಧನೆ ಮಾಡಿದ್ದೀವಿ, ನಾವು ಯಾವ ರೀತಿಯಾಗಿ ಪರಮಾತ್ಮನನ್ನ ಮತ್ತೆ ಅವಲಂಬನ ಮಾಡಿದ್ದೀವಿ, ಎಷ್ಟರ ಮಟ್ಟಿಗೆ ಭಗವಂತನನ್ನ ಹೊಂದಬೇಕು ಅಂತನ್ನುವಂತಹ ಆಕಾಂಕ್ಷೆಗಳನ್ನ ಇಟ್ಟುಕೊಂಡಿದ್ದೀವಿ ಅನ್ನೋದನ್ನ ನಮ್ಮ ಪರವಾಗಿ ಇನ್ನೊಬ್ರು ಹೇಳ್ಬೇಕು. ಆವಾಗ ಪರಮಾತ್ಮ ಆವಾಗ ತಲೆ ಎತ್ತಿ ನೋಡ್ತಾನಂತ, ಹೌದಾ ಇವನ ಅಂತಾನೆ. ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ ಐತಿ ವಿದ್ಯಾಮನ ಕರ್ತೃಣ. ಆ ರೀತಿಯಲ್ಲಿ ವಾಯುದೇವರು ಬಂದುಬಿಟ್ಟು ಭಗವಂತನ ಸಮಕ್ಷಮದಲ್ಲಿ ತಾವು ಪ್ರಾರ್ಥನೆ ಮಾಡಿದಾಗ ಆಗ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಮೋಕ್ಷವನ್ನು ಕೊಡುವಂತಹ ಔದಾರ್ಯ ತೋರಿಸ್ತಾನಂತೆ. ಪರಮಾತ್ಮನೇ ಕೊಡೋದಾದ್ರೆ ಹೀಗೆ, ವಾಯುದೇವರು ಪರಮಾತ್ಮನ ಅನುಗ್ರಹದಿಂದ ಮೋಕ್ಷ ಕೊಡ್ತಾರೆ. ಅದು ಎರಡು ಬಗೆಯ ಮೋಕ್ಷ ಇದೆ. ಅದು ಯೋಗ್ಯರಿಗೆ ಒಂದು ಕ್ರಮದ ಮೋಕ್ಷ, ಅಯೋಗ್ಯರಿಗೆ ಇನ್ನೊಂದು ಕ್ರಮ. ಯೋಗ್ಯರಿಗೆ ಲಿಂಗದೇಹ ಅಂತನ್ನೋದು ಭಂಗ ಆಗತಕ್ಕಂಥದ್ದಲ್ಲಿ ವಿರಜಾ ತರಣಾದತಿ, ವಿರಜಾ ನದಿಯ ಸ್ನಾನದ ದ್ವಾರ ಗುಂಪು ಗುಂಪಾಗಿ ಹೋಗ್ತಾರಂತೆ. ಯಾಕಿದ್ನೆಲ್ಲ ಈ ರೀತಿ ಮಧ್ವನವಮಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಗುಂಪಿನಲ್ಲಿ ಸೇರ್ ಮಾಡಬೇಕು ಅಂದ್ರೆ ಒಬ್ಬೊಬ್ರೆ ಹೋದಾಗ ಮೋಕ್ಷ ಇಲ್ಲ. ಸ್ವಾರಸ್ಯ ತಿಳ್ಕೊಳ್ರಿ, ಒಬ್ರೇ ಹೋಗ್ತೀವಿ ಅಂದ್ರೆ ಮೋಕ್ಷ ಮಂದಿರದ ಎಲ್ಲಾ ಇನ್ನೇನ್ ಲಯಕಾಲ ಸನ್ನಿಹಿತ ಆಗಿದೆ ಅಂದ್ರೆ ಬ್ರಹ್ಮದೇವರು ಏನ್ ಮಾಡ್ತಾರೆ ಅಂದ್ರೆ ತಂಡೋಪತಂಡವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರಂತೆ. ಹಂಗೆ ಅನಂತಾವಧಿ ಚೇತನ ರಾಶಿಗಳು ಆ ಬ್ರಹ್ಮದೇವರ ಸೃಷ್ಟಿಯಲ್ಲಿ ಬಂದಿರತಕ್ಕಂಥವ್ರು ಯಾರ್ಯಾರು ಸಾಧಕರಿದ್ದಾರೋ ಅವರೆಲ್ಲರೂ ಬರ್ತಿರ್ಬೇಕಾದ್ರೆ ಪರಮಾತ್ಮ ಆನಂದದಿಂದ ಇಷ್ಟು ಜನ ಸಾಧಕರು ಬರ್ತಿದ್ದಾರೆ ಅಂತ ಸಂತೋಷದಿಂದ ಬೆವರ್ತಾನೆ. ಎಷ್ಟು ಜೋರಾಗಿ ಬೆವರ್ತಾನೆ ಅಂದ್ರೆ ಆ ಬೆವರಿನಿಂದಾಗಿ ಒಂದು ನದಿನೇ ಸೃಷ್ಟಿಯಾಗುತ್ತೆ. ಸಾಮಾನ್ಯವಾಗಿ ಎಲ್ಲರನ್ನೂ ಬೆವರು ಕಾಲುಷ್ಯ ಭರಿತವಾದಂಥದ್ದು, ಅಪ್ರಾಕೃತ ಚಿದಾನಂದ ಘನನಾದಂತಹ ಭಗವಂತನ ಬೆವರು ಬರೋದು ಅಂದ್ರೆ ಅದು ಸ್ವಯಂ ದೋಷಹೀನವಾದದ್ದು ಅಂತಲ್ಲ. ಯಾರು ಅದರಲ್ಲಿ ಮುಳುಗುತ್ತಾರೋ ಅದರಿಂದ ಒಂದು ನದಿನೇ ಸೃಷ್ಟಿ ಆದ್ರೆ ಅದರಲ್ಲಿ ಯಾರು ಮುಳುಗುತ್ತಾರೋ ಅವರ ದೋಷವನ್ನ ಕಳಿತಾನಂತೆ. ಅನಾದಿ ಕಾಲದಿಂದ ಇರತಕ್ಕಂತಹ
ಲಿಂಗ ಶರೀರ ಅಂತನ್ನುವಂತಹ ದೋಷವನ್ನೇ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಪರಮಾತ್ಮ ಆ ವಿರಜಾ ನದಿ ಸ್ನಾನದಿಂದ ಕಳೀತಾನಂತೆ. ಹಾಗೆ ಹೋಗಿ ಪರಮಾತ್ಮನ ಹತ್ತಿರದಲ್ಲಿ ಮೋಕ್ಷಕ್ಕಾಗಿ ಯಾಚನೆ ಮಾಡ್ಬೇಕು ಅಂದ್ರೆ ಒಬ್ರೋ ಇಬ್ರೋ ಹೋಗೋದಲ್ಲ, ಎಲ್ಲರೂ ಹೋಗ್ಬೇಕಂತ. ಅದಕ್ಕೇನೆ ಹೋಗ್ಬೇಕಾದ್ರೆ ಏನ್ ಮಾಡಿರ್ತೀವಿ ಅಂದ್ರೆ ಅಲ್ಲಲ್ಲಿ ಗುಂಪುಗಳನ್ನು ಮಾಡಿ ಒಟ್ಟಿಗೆ ಸೇರಿಸ್ತೀವಿ. ಮಾತು ಸಂಘ ಅಲ್ಲಲ್ಲೇ ಯಾಕೆ ಕಟ್ಟಿದೀವಿ ಅಂತಂದ್ರೆ ಇದಕ್ಕೋಸ್ಕರನೇ. ಯಾರ್ಯಾರು ಸಾಧಕರಿದ್ದಾರೋ ಎಲ್ಲಾರು ಒಂದೊಂದು ಕಡೆಗೆ ಗುಂಪಾಗಿ ಸೇರ್ಕೊಡ್ರಿ, ನಾನಾ ಸಂಧ್ಯಾವನ್ನೇ ನಿಮ್ ಮನೆಯಲ್ಲಿ ಅಷ್ಟೇ. ಆದ್ರೆ ಈ ಎಲ್ಲ ಸಮುದಾಯದ ಧರ್ಮಗಳು ಅಂತ ಏನಿದ್ದಾವಲ್ಲ ಅದನ್ನ ಮಾಡ್ಬೇಕಂದ್ರೆ ಮಾತ್ರ ನೀವು ಏಕತ್ರ ಸೇರದೇನೆ ಸಾಧ್ಯವೇ ಇಲ್ಲ. ಸಮುದಾಯದಲ್ಲಿ ಯಾಕೆಂದ್ರೆ ಈ ಜನವಾರ ಹಾಕೊಳ್ಳೋ ಹಬ್ಬ, ಅದನ್ನ ಮನೆಯಲ್ಲಿ ಕೂತ್ಕೊಂಡು ಏಕಾಂಗಿಯಾಗಿ ಪಂಚತ್ರ ಉದ್ಧರಣೆ ಇಟ್ಕೊಂಡ್ಬಿಟ್ಟು ಹಾಕೊಂತೀನಿ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಂಕಲ್ಪನೆ ಏನಿದೆ ಅಂದ್ರೆ ಏಭಿರ್ ಬ್ರಾಹ್ಮಣ ಸಹ ಅತ್ಯ ಔಪಾಕರಣೆ ಅನ್ಹಿ ಅಂತರಿತ ಮುತ್ಸರ್ಜನಾಖ್ಯಂ ಕರ್ಮ ಕರಿಷ್ಯೇ ಅಂತ ಹೇಳ್ತಾರೆ. ಆದ್ರಿಂದ ಸಮುದಾಯದಲ್ಲಿ ಮಾಡಬೇಕಾಗಿರತಕ್ಕಂತಹ ಧರ್ಮ, ಅನೇಕ ಧರ್ಮಗಳನ್ನು ಸಮುದಾಯದಲ್ಲಿ ಹೇಳ್ತಾರೆ. ಗ್ರಹಣಾನುಷ್ಠಾನವನ್ನು ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ ಸಮುದಾಯದಲ್ಲಿ ಮಾಡ್ರಿ ಅಂತಾರೆ. ಯಾಕೆಂದ್ರೆ ಆ ಸಮುದಾಯದಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಮಾಡುವಂತಹ ಪ್ರಾರ್ಥನಾ ಏನಿದೆ, ದೇವತಾ ಗುರುಗಳ ಸ್ತೋತ್ರ ಏನಿದೆ, ಅದು ಹೆಚ್ಚು ಪರಿಣಾಮಕಾರಿ, ಅದು ಹೆಚ್ಚು ಮುಟ್ಟುತ್ತದೆ ಮನಸ್ಸಿಗೆ. ವೃಂದದಲ್ಲಿ ಮಾಡತಕ್ಕಂತಹ ಪ್ರಾರ್ಥನಾ ಬಹಳ ವಿಶೇಷವಾದಂತಹ ಫಲಗಳನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರಿಂದಾಗಿ ಅಂಥ ಒಂದು ಸಮುದಾಯ ಪ್ರಾರ್ಥನಾ ಅದನ್ನ ಯಾವಾಗ ಅಂದ್ರೆ ಯಾವಾಗ ಸಾಧ್ಯ ಇದೆ, ಯಾವಾಗ ಸಮುದಾಯ ಸೇರಿಸ್ಲಿಕ್ಕೆ ಅವಕಾಶ ಆಗ್ತದೆ, ಅವಾಗೆಲ್ಲ ಏನ್ ಮಾಡೋದು, ಹಬ್ಬ ಹರಿದಿನಗಳು ಮತ್ತೆ ಇಂಥ ಆರಾಧನೆಗಳು, ವಿಶೇಷವಾಗಿರ್ತಕ್ಕಂಥ ದೊಡ್ಡವರ ದಿವಸ, ಆ ಸಮಯದಲ್ಲಾದ್ರೂ ದಿನನಿತ್ಯ ಸೇರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದಿನ ಸೇರ್ಬೇಕು ಅಂತಾನೆ ನಾವು ಹೇಳೋದು. ಆಗ್ಲಿಲ್ಲ ಇಂಥ ಸಮುದಾಯದಲ್ಲಾದ್ರೂ ಅದನ್ನೇನ್ ಮಾಡ್ರಿ, ಸೇರಿ ಒಟ್ಟಾರೆಯಾಗಿ ಪರಮಾತ್ಮನನ್ನ ಭಜನೆ ಮಾಡಿ ಮತ್ತೆ ಹರಿವಾಯು ಗುರುಗಳನ್ನ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ತೀವಿ. ಇಂಥ ಗುರುಗಳನ್ನ ನಾವು ಸೇರ್ಬೇಕು, ಇಷ್ಟು ನಮಗೆ ಉಪಕಾರ ಮಾಡೋರು ಅಂತಂದಾದಾಗ ಯಾವ ರೀತಿ ಇರತಕ್ಕಂಥವರನ್ನ ನಮ್ಮನ್ನು ಇಲ್ಲಿಗೆ ತಂದಿದ್ದಾರೆ ಅಂತ ಹನುಮದ್ ವಿಷಯದಲ್ಲಿ ಒಂದು ಮಾತು ಬರ್ತದೆ, ಬಹಳ ಚೋದನೀಯವಾದಂತಹ ಮಾತು. ಏನಾಹಂ ಇಹ ದುರ್ಮಾರ್ಗಾತ್ ಉದ್ಧತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೀ ಮಾರ್ಗೆ ಪೂರ್ಣ ಪ್ರಜ್ಞಂ ಮಾಮ್ಯಹಂ ಅಂತ ಹೇಳಿ ಒಂದು ಮಾತು. ಏನಾಹಂ ಇಹ ದುರ್ಮಾರ್ಗ, ಈ ಭೂಲೋಕದಲ್ಲಿ ಏನಿದ್ದಾವೆ ಅಂತಂದ್ರೆ ಜನ್ಮ ತಾಳಿ ಬಂದ ನಂತರದಲ್ಲಿ ಅನೇಕ ದುರ್ಮಾರ್ಗಗಳೇ ಸುತ್ತಮುತ್ತಲು ಇರ್ತಾವಂತೆ. ಮೋಕ್ಷ ಸಾಧನೆ ಮಾಡತಕ್ಕಂಥವನಿಗೆ ಮೊದಲು ಸಿಗೋದು ಯಾವ್ದಪ್ಪ ಅಂತಂದ್ರೆ ಸನ್ಮಾರ್ಗ ಯಾವುದು ಸಿಗೋದಿಲ್ಲ, ಮೊದಲೆಲ್ಲ ಸಿಗೋದು ದುರ್ಮಾರ್ಗಗಳೇ. ಯೋಗ್ಯವಾಗಿ ಏನೋ ಸ್ನಾನ ಸಂಧ್ಯಾವನ್ನೇ ದೇವತಾರ್ಚನಾದಿಗಳನ್ನ ಮಾಡ್ಕೊಂಡು ಹೋಗ್ತಾನೆ ಅಂತಂದ್ರೆ ಮೊದ್ಲಿಗೆ ಏನ್ ಮಾಡ್ತಾರೆ ಅಂದ್ರೆ ಕೆಡ್ಸವ್ರೆಲ್ರು ಯಾರನ್ನ ಬೆಳೆಸ್ತಾರೆ, ಮೊದ್ಲು ಇವ್ರನ್ನ ಕೆಡಿಸ್ಬೇಕು ಅಂತ. ಯಾಕೆ ಅಂದ್ರೆ ಅದೊಂದು ಸಾಧಕನಾಗಿರ್ತಕ್ಕಂಥವ್ರ ಸಾಮರ್ಥ್ಯ ಹೆಂಗಿರುತ್ತೆ ಅಂದ್ರೆ ಅವನೊಂಥರ ಅಗ್ನಿಯ ಕಿಡಿ ಇದ್ದಂಗೆ. ಅವನ್ ಒಬ್ಬವನಿದ್ದ ಅಂದ್ರೆ ಒಂದು 100 ಜನರನ್ನು ಹುಟ್ಟಾಕ್ಬಿಡ್ತಾನೆ. ಅದಕ್ಕಾಗಿ ಏನಂತಾರೆ ಅಂದ್ರೆ ಯಾರನ್ನಾರ ಹಾಳು ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ರಿ, ಬ್ರಾಹ್ಮಣ ಹಾಳು ಮಾಡ್ರಿ ಅಂತ ಲೋಕೋಕ್ತಿ ಒಂದು. ಯಾರು ಹಾಳಾದ್ರೂ ಬಹಳ ಸ್ವಾರಸ್ಯ ಬರೋದಿಲ್ಲ, ನೀವೇನ್ ಮಾಡ್ರಿ ಬ್ರಾಹ್ಮಣ ಹಾಳು ಮಾಡ್ರಿ ಅಂತ. ಯಾಕಂದ್ರೆ ಅವ್ರು ಹಾಳಾದ್ರೆ ಕೆಳಗಿನವರೆಲ್ಲರೂ ಏನಂತಾರೆ ಅಂತಂದ್ರೆ ನಾವ್ ಹಾಳಾಗಿದ್ದೇನೆ ಏನ್ ಕೇಳ್ತೀರಿ, ಬ್ರಾಹ್ಮಣೇ ಹಾಳಾಗಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ನೀವ್ ಎಷ್ಟೇ ಏನೇ ಯಾವುದೇ ವಿಧವಾಗಿರತಕ್ಕಂಥದ್ದು ಬ್ರಾಹ್ಮಣರಿಗೆ ಯಾವ ವಿಧವಾದಂತ ರಿಸರ್ವೇಶನ್ ಕೊಡದೆ ಹೋದ್ರು ಜನನೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ನಾವು ರಿಸರ್ವೇಶನ್ ಕ್ಯಾಟಗರಿಯಲ್ಲೇ ಇದ್ದೀವಿ ಅಂತ. ಇನ್ನುಳಿದವರೆಲ್ಲರೂ ಅನ್ರಿಸರ್ವ್ಡ್ ಅಲ್ಲಿ ಬರೋರು, ನಾವು ಮಾತ್ರ ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಇರೋರು. ನಾವು ಬೇಕೋ ಬೇಡವೋ ಜಗತ್ತೇ ಅದನ್ನು ನಿರ್ಧಾರ ಮಾಡಿ. ಆದ್ರಿಂದಾಗಿ ಅಂಥ ಒಂದು ಅದ್ಭುತವಾಗಿರತಕ್ಕಂತಹ ಬ್ರಾಹ್ಮಣರ ಜನ್ಮ ಏನಿದೆಯಲ್ಲ ಅದನ್ನ ಮೊದಲು ಪಡೆಯೋದು ಬಹಳಷ್ಟು ಶ್ರಮವಹ, ಪಡಿಲಿಕ್ಕೆ ಬಹಳ ಕಷ್ಟ. ಯಾಕೆಂದ್ರೆ ಅದನ್ನು ಸುಲಭವಾಗಿ ಕೊಡೋದಿಲ್ಲ ಅಂತ ಪರಮಾತ್ಮ. ಯಾಕೆಂದ್ರೆ ಅದನ್ನು ಪಡೆದ ಮೇಲೆ ಸಾಧನೆಯ ಪಟ್ಟಿನೇ ದೊಡ್ಡದು ಹಾಕಿರ್ತಾರೆ. ಇಷ್ಟೆಲ್ಲ ಮಾಡೋ ಹಂಗಿದ್ರೆ ನಿಮಗೆ ಮನುಷ್ಯ ಜನ್ಮ ಮತ್ತೆ ಬ್ರಾಹ್ಮಣ ಜನ್ಮ ತತ್ರಾಪಿ ವೈಷ್ಣವ ಜನ್ಮ ಇದನ್ನೆಲ್ಲವನ್ನು ಕೊಡ್ಲಿಕ್ಕೆ ಸಾಧ್ಯ. ಏನ್ ಸಾಧನೆ ಮಾಡ್ತೀರಿ ಹೇಳ್ರಿ ಅಂತ ಹೇಳಿ ಆಮೇಲೆ ಕೇಳಿ ಎಲ್ಲ ಒಪ್ಪಿಗೆ ಆದ್ರೆ ಆಮೇಲೆ ಮನುಷ್ಯ ಜನ್ಮ ಬ್ರಾಹ್ಮಣ ಜನ್ಮ ವೈಷ್ಣವ ಜನ್ಮಾದಿಗಳು ಬರ್ತಾಗ. ಇಲ್ಲಿ ಬಂದ ಮೇಲೆ ಏನಾಗ್ತದೆ ಅಂದ್ರೆ ನೈರಂತರ್ಯೇಣ ಅಪಮಾರ್ಗಗಳು ಅಂತ ಅನ್ನೋದು ಏನಾಗಿರ್ತದೆ ಅಂದ್ರೆ ದಿಕ್ಕು ತಪ್ಪಿಸ್ಲಿಕ್ಕೆ ಸಿದ್ಧವಾಗಿ ನಿಂತಿರ್ತದೆ. ಅದು ಕೆಲವು ನಮ್ಮ ರಾಗದ್ವೇಷಗಳಿಂದ ಆ ಮಾರ್ಗಗಳು ತೆಕ್ಕೊಳ್ಳೋದು ಕೆಲವು. ಇನ್ನು ಕೆಲವು ಏನಪ್ಪಾ ಅಂದ್ರೆ ಕಾಲದ ಪ್ರಾಬಲ್ಯದಿಂದ ಬರ್ತಕ್ಕಂಥ ಕೆಲವಾರು ನಮ್ಮ ಮಾನಸಿಕವಾದಂತಹ ದುರಿಚ್ಛಾಗಳು, ಕೆಟ್ಟದ್ದನ್ನ ಬಯಸ್ತಕ್ಕಂತಹ ಸ್ವಭಾವ ಅಥವಾ ಆ ವಿಧವಾದಂತಹ
ನೈಸರ್ಗಿಕವಾದ ವಾತಾವರಣ, ನಿಸರ್ಗವೇ ಆ ರೀತಿಯಾಗಿ ಕಾಲುಷ್ಯ ಭರಿತವಾಗತಕ್ಕಂಥದ್ದು ಜಗತ್ನಲ್ಲಿ ಕಾಣ್ತಾ ಇದ್ದೀವಿ. ಮೊದಲೆಲ್ಲ ಏನಪ್ಪಾ ಅಂತಂದ್ರೆ ಏನೋ ಮನೋರಂಜನಕ್ಕೋಸ್ಕರವಾಗಿ ನಡೆಯುವಂತಹ ಸಿನಿಮಾ ನಾಟಕಗಳು ಎಲ್ಲಿರ್ತಿದ್ವು ಅಂದ್ರೆ ಎಲ್ಲೋ ಒಂದ್ ಕಡೆ ಮೂಲೆ ಒಳಗಿರ್ತಿದ್ವು. ಅವು ಕ್ರಮೇಣ ಏನಾದ್ವು ಅಂದ್ರೆ ಮನೆ ಒಳಗೆ ಒಂದು ಮೂಲೆ ಮೂರ್ಖರ ಪೆಟ್ಟಿಗೆ ಅಂತ ಹೇಳಿ ಬಂದು ಸೇರ್ಕೊಂಡು, ಈಗ ಕ್ರಮೇಣ ಏನಾಯ್ತು ಅಲ್ಲಿ ಹೋಗ್ಬಿಡ್ತೀನಿ, ಎಲ್ಲಿಗೆ ಅಂಗೈ ಒಳಗೆ ಬಂದ್ಬಿಟ್ಟಿದೆ. ಹಾಗೇನೆ ಎಂಜಲಂಗಡಿಯಲ್ಲಿ ತಿನ್ನೋದು ಅಂತ ಅನ್ನೋದು ಎಲ್ಲೋ ಒಂದ್ ಕಡೆ ಇರ್ತಿತ್ತು, ಅದನ್ನ ಅಲ್ಲಿಗೆ ಹೋಗಿ ತಿನ್ನಬೇಕು, ಮನೆ ಒಳಗೆ ತಂದು ತಿನ್ನೋ ಹಂಗಿಲ್ಲ ಅಂತ. ಕ್ರಮೇಣ ಮನೆಗೆ ತಂದು ತಿನ್ನೋದು ಅಂತ ಅನ್ನೋ ಅಭ್ಯಾಸ ಆಯ್ತು. ಈಗ ಮನೆಯೊಳಗೆ ತಿನ್ನಬೇಕು ಅಂದ್ರೆ ಸಾಕು, ತಂದು ಕೊಡೋರಿದ್ದಾರೆ. ಅಂದ್ರೆ ನಿಮ್ಮದು ಎರಡು ರೀತಿಯಿಂದ ಹಾಳು ಮಾಡ್ಲಿಕ್ಕೆ ಅವಕಾಶ. ಏನು ಅಂದ್ರೆ ಒಂದು ಆಚಾರ ಸಂಪತ್ತಿ, ಇನ್ನೊಂದು ವಿಚಾರ ಸಂಪತ್ತಿ. ಆಚಾರ ಸಂಪತ್ತಿಯನ್ನ ಅನ್ನಾದ್ಯಾಹಾರಗಳನ್ನ ಕೆಡಿಸೋದ್ರ ಮೂಲಕವಾಗಿ ಹಾಳು ಮಾಡಬಹುದು. ನೋಡ್ರಿ, ಮೊದಲು ಹೊರಗೆ ಹಾಳು ಮಾಡ್ತಿದ್ರು, ಹೊರಗೆ ಹೋದ್ರೆ ಹಾಳಾಗ್ತೀವಿ ಅಂತ ಒಳಗೆ ಕೂಡ್ಬೋದಿತ್ತು. ಈಗ ಹಂಗಲ್ಲ, ಒಳಗೆ ಬರ್ತಾವು. ವಿಚಾರ ಸಂಪತ್ತಿಯೂ ಅಷ್ಟೇ, ಅದನ್ನು ಹೊರಗಿನಿಂದ ಹಾಳು ಮಾಡೋದು ಅಂತಿತ್ತು. ಅದನ್ನ ಈಗೇನ್ ಮಾಡಿದ್ದಾರೆ ಅಂದ್ರೆ ಅಂಗೈ ಒಳಗೆ ಕೊಟ್ಟು ಬಿಟ್ಟು ಇಲ್ಲೇ ಕೂತಲ್ಲೇನೆ ಕೆಟ್ಟ ಹಾಳಾಗ್ಬೇಕು. ಆ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರಿಂದಾಗಿ ಅಂತಾರವರು ಏನಾಹಂ ಇಹ ದುರ್ಮಾರ್ಗ. ಇಲ್ಲಿ ದುರ್ಮಾರ್ಗಗಳು ಏನಾಗಿದ್ದಾವೆ ಅಂದ್ರೆ ನಾನಾ ರೀತಿಯಲ್ಲಿ ತೆಕ್ಕೊಂಡ್ಬಿಟ್ಟಿದ್ದಾವೆ. ಒಂದೊಂದು ದುರ್ಮಾರ್ಗಗಳಿಗೆ ಒಬ್ಬೊಬ್ರು ಕಾರಕರೊಬ್ರು, ಪ್ರೇರಕರೊಬ್ರು, ಪ್ರವರ್ತಕರೊಬ್ರು. ಕೆಡಿಸ್ಲಿಕ್ಕೆ ನಾನಾ ರೀತಿಯಾದಂತಹ ಇದಕ್ಕೆ ಅವಕಾಶಗಳಿದ್ದಾವೆ. ಎತ್ತಬೇಕಲ್ಲ ಇದನ್ನ ಎತ್ತೋದು ದೊಡ್ಡ ಶ್ರಮವಹವಾದಂತಹದ್ದು. ಯಾರು ಎತ್ತವ್ರು? ನಾವೇನೋ ಇದರಲ್ಲಿಂದ ಹೊರಗೆ ಹೋಗ್ಬೇಕು ಅಂತ ಅಪೇಕ್ಷೆ ಪಡ್ತೀವಿ, ಕರ್ಕೊಂಡು ಹೋಗ್ಬೇಕಲ್ರಿ ಯಾರ. ನಾವೇನಾದ್ರೂ ಅಪೇಕ್ಷೆ ಪಟ್ಟ ತಕ್ಷಣ ನಮ್ಮ ಹತ್ತಕ್ಕೆ ನಾವು ನಮಗೆ ಸಾಮರ್ಥ್ಯ ಇದೆ ನಾವೇ ಹೊರಗೆ ಹೋಗ್ತೀವಿ ಅಂದ್ರೆ ಮಾತು ಬೇರೆ. ಹಾಗಿಲ್ಲ, ಯಾಕೆಂದ್ರೆ ನಾವು ಯಾವ ರೀತಿ ಕೆಟ್ಟ ಹೋಗ್ಬಿಟ್ಟಿದೀವಿ ಅಂತಾನೆ ಗೊತ್ತಿಲ್ಲ ನಮಗೆ. ಸರಿ ಹೋಗೋದು ಮುಂದಿನ ಮಾತು, ಕೆಟ್ಟ ಹೋಗಿದ್ದೇ ಗೊತ್ತಿಲ್ಲ. ಆದ್ರಿಂದಾಗಿ ಅದನ್ನ ಎತ್ತಿ ಸರಿಪಡಿಸ್ತಕ್ಕಂಥದ್ದು ಈಗ ಬರಬೇಕು ಅಂದ್ರೆ ಅವ್ರು ಯಾರು ಇರಬೇಕು ಅಂದ್ರೆ ಅವರು ಸ್ವಯಂ ಸರ್ವಜ್ಞರಾಗಿರ್ತಕ್ಕಂಥವ್ರು ಇರ್ಬೇಕು. ಅದಕ್ಕಾಗಿ ಪಂಡಿತಾಚಾರ್ಯರು ಪ್ರಾರ್ಥನೆ ಮಾಡ್ತಾರೆ, ಏನಾಹಂ ಇಹ ದುರ್ಮಾರ್ಗ ಉದ್ಧತ್ಯಾಭಿನಿವೇಶಿತ. ಎತ್ತಿ ನಮ್ಮನ್ನ ಇಟ್ಟಿದ್ದೀರಿ. ಎತ್ತಿಡೋದು ಎರಡು ರೀತಿಯಲ್ಲಿ, ಒಂದು ಫಿಸಿಕಲಿ, ಇನ್ನೊಂದು ಮೆಂಟಲಿ. ಫಿಸಿಕಲಿ ಎಷ್ಟೇ ಎತ್ತಿಟ್ರು ಚೇತನ ವ್ಯಕ್ತಿಗಳಾದ್ರಿಂದ ನಾವು ಕುಮಾರ್ಗಕ್ಕೆ ಹೋಗ್ತಾನೆ ಇರ್ತೀವಿ. ನಾವೆಲ್ಲ ಕೆಟ್ಟ ಹಾದಿಗೆ ಹೋಗ್ಲಿಕ್ಕೆ ಮೊದಲು ಮನಸ್ಸು ಮಾಡ್ತೀವಿ. ಮತ್ ಹಾಗಾದ್ರೆ ಒಳ್ಳೆ ಮಾರ್ಗಕ್ಕೆ ನಮ್ಮನ್ನು ತಂದು ಹಚ್ಬೇಕು ಅಂದ್ರೆ ಏನ್ ಮಾಡೋದು ಅಂದ್ರೆ, ಯಾರ ಒಳ್ಳೆಯದನ್ನ ಹೇಳ್ತಾ ಇದ್ರಂದ್ರೆ ಅವ್ರು ಹೇಳೋ ತನಕ ಕೇಳ್ತಾ ಇರ್ತೀವಿ. ಅವ್ರು ಹೋದ್ರು ಅಂದ್ರೆ ಮತ್ತೆ ತಿರ್ಗಾ ಏನಪ್ಪಾ ಅಂದ್ರೆ ಶ್ವಾನಪುಚ್ಛ ಇವ ಸರ್ವದಾ ವಕ್ರತಾ ಏವ. ಸಂಸ್ಕೃತದಲ್ಲಿ ಬೈದೆ ಅಂತ ಬಾಧೆ ಪಟ್ಕೊಳ್ಳಿಕ್ಕೆ ಹೋಗ್ಬಿಟ್ರೆ ಕನ್ನಡದಲ್ಲೂ ಏನಂದ್ರೆ ನಾಯಿ ಬಾಲ್ ಇದ್ದಂಗೆ ಅಂತ. ಅದಕ್ಕಾಗಿ ಹೇಳಿಕೊಡೋರು ಎಷ್ಟು ದಿವಸ ಹೇಳಿಕೊಡ್ತಾರೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹೇಳಿಕೊಟ್ಟ ಮಾತು ಕಲಿಸಿಕೊಟ್ಟಿರ್ತಕ್ಕಂತಹ ಬುತ್ತಿ ಬಹಳ ದಿವಸ ಬರೋದಿಲ್ಲ. ಅದು ಎಷ್ಟು ದಿವಸ ಇರುತ್ತೋ ಅಷ್ಟರಲ್ಲಿ ನೀವು ಬೇರೆದನ್ನ ನೋಡ್ಕೋಬೇಕು, ವ್ಯವಸ್ಥೆ ಮಾಡ್ಕೋಬೇಕು ಅಂತ. ಆದ್ರೆ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಏನಾಹಂ ಇಹ ದುರ್ಮಾರ್ಗಾತ್ ಉದ್ಧತ್ಯ ಅಭಿನಿವೇಶಿತ. ದುರ್ಮಾರ್ಗದಿಂದ ಎತ್ತೋದು ಮೊದಲನೇದ್ದು. ಎತ್ತಿದ ಮೇಲೆ ಏನಪ್ಪಾ ಅಂದ್ರೆ ಯಾವ ಮಾರ್ಗಕ್ಕೆ ಹೋಗ್ತೀಯಲ್ಲ ಆ ಮಾರ್ಗಕ್ಕೆ ಹೋಗ್ಬೇಕಾದ್ರೆ ನಮಗೇನಿರೋದಿಲ್ಲ ಅಂದ್ರೆ ಅಪೇಕ್ಷೆ ಇರೋದಿಲ್ಲ. ಆ ಅಪೇಕ್ಷೆ, ಆ ಅಭಿನಿವೇಶ, ಅದರಲ್ಲಿ ತೊಡಗಬೇಕು ಅಂತನ್ನುವಂತಹ ಮನಃಪ್ರವೃತ್ತಿಯಾದಿಗಳನ್ನ ಏನ್ ಮಾಡಿಬಿಡುತ್ತಾರೆ ಅಂದ್ರೆ ಮೊದಲಿಗೆ ಏನ್ ಮಾಡಿಬಿಡುತ್ತಾರೆ ಅಂದ್ರೆ ಅಲ್ಲಿಂದ ಎತ್ತಿ ತಂದು ಕೊಡೋದು ಒಂದು ಮಾರ್ಗ. ಅಲ್ಲಿಂದ ತರೋದು ಆ ತತ್ವಾಭಿಮಾನಿ ದೇವತೆಗಳನ್ನೆಲ್ಲರನ್ನು ಇಟ್ಟು ಬಿಟ್ಟು ಸಾತ್ವಿಕವಾದಂತಹ ಚೈತನ್ಯ ಶಕ್ತಿಯನ್ನು ತುಂಬಿ ಎತ್ತೋದು ಮೊದಲನೇದ್ದು. ಎರಡನೇದ್ದಾಗಿ ಅದರಲ್ಲಿ ಅಭಿನಿವೇಶ ಬರೋ ಹಾಗೆ ಮಾಡುತ್ತೆ. ಇದು ನನ್ನದು, ಇದನ್ನ ನಾನು ಇಟ್ಕೊಳ್ಬೇಕು ಅಂತನ್ನುವಂತಹ ಬುದ್ಧಿ ಅದು ಬರೋದು ಬಹಳ ಕಠಿಣ. ಸಾಮಾನ್ಯವಾಗಿ ಈ ಪ್ರೌಡ್ನೆಸ್ ಅಂತ ಅನ್ನೋದು ಏನಿದೆಯಲ್ಲ, ಆ ಪ್ರೌಡ್ನೆಸ್ ಸಾಮಾನ್ಯವಾಗಿ ಬರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಯಾವುದೇ ನಮ್ಮಲ್ಲಿರುವಂತಹ ಒಳ್ಳೆ ಪದಾರ್ಥಗಳನ್ನು ತೋರಿಸಿದ್ರು ಇದು ಚೆನ್ನಾಗಿಲ್ಲ, ಪಕ್ಕದ್ದೇ ಚೆನ್ನಾಗಿದೆ. ಮನೆಯಾಗಿನ ಅಡಿಗೆ ಚೆನ್ನಾಗಿಲ್ಲ, ಇನ್ನೆಲ್ಲೋ ತಿಂದಿದ್ವಿ ಅದು ರುಚಿ ಇತ್ತು. ಏತೇನ ಸರ್ವೇ ವ್ಯಾಖ್ಯಾತ. ನನ್ನ ಹೆಂಡತಿ ಸರಿ ಇಲ್ಲ, ಬೇರೆಯವರು ಸರಿ ಇದ್ದಾರೆ. ಇವಳೇನು ಸರಿಯಾಗಿ ಯೋಚನೆ ಮಾಡೋದಿಲ್ಲ, ಬೇರೆಯವರು ಸರಿಯಾಗಿ ಯೋಚನೆ ಮಾಡ್ತಾರೆ. ಪ್ರತಿಯೊಂದು ಕಡೆನೂ ಇದು ಈ ರೀತಿ ಪರಸ್ಪರ ದೋಷಾರೋಪಣೆಗಳು ಅಂತ ಅನ್ನೋದಿದ್ದೇ ಇರ್ತದೆ. ಹೀಗಾಗಿ ನಮ್ಮದು ಅಂತ ಅನ್ನೋದ್ರ ಬಗ್ಗೆ ಪ್ರೌಡ್ನೆಸ್, ಅದರ ಬಗ್ಗೆ ಹೆಮ್ಮೆ, ಅದನ್ನ ಇಟ್ಟುಕೊಂಡಿದ್ದಕ್ಕೋಸ್ಕರವಾಗಿ ಒಂದು ಎದೆ ಉಬ್ಬಿಸ್ಕೊಳ್ತಕ್ಕಂಥದ್ದು, ಇದು ಯಾವಾಗ ಬರ್ತದೆ ಅಂತಂದ್ರೆ ಅದರಲ್ಲಿರ್ತಕ್ಕಂತಹ ಸ್ವಾರಸ್ಯ ಅರಿವಿಗೆ ಬಂದಾಗ. ಅದನ್ನ ಯಾರು ಮಾಡಿಸ್ತಾರೆ ಅಂದ್ರೆ ಶ್ರೀಮದಾಚಾರ್ಯರು ತಾವೇ ಮಾಡಿಸ್ತಾರಂತೆ. ಏನಾಹಂ ಇಹ ದುರ್ಮಾರ್ಗ ಉದ್ಧತ್ಯ ಅಭಿನಿವೇಶಿತ.
ಅದರಲ್ಲೇ ಅಭಿನಿವೇಶ ಬರೋ ಹಾಗೆ ಇದು ನಮ್ದು ಅಂತನ್ನುವಂತಹ ಪ್ರೌಡ್ನೆಸ್ ಬರೋ ಹಾಗೆ ಮಾಡಿದ್ರೆ ಅದು ಶ್ರೀಮದಾಚಾರ್ಯರ ದೊಡ್ಡ ಅನುಗ್ರಹ. ಯಾಕೆಂದ್ರೆ ಕಾಪಾಡೋರು ಏನಪ್ಪಾ ಅಂತಂದ್ರೆ 4 ದಿವಸ ಹೇಳುತ್ತಾರೆ, 8 ದಿವಸ ಹೇಳುತ್ತಾರೆ, ತಿಂಗಳ ಹೇಳ್ತಾರೆ. ಜನ್ಮ ಪೂರ್ತಿ ಯಾರು ಹುಟ್ಟಿಸಿರುವಂತಹ ತಂದೆ ತಾಯಿಗಳು ಕೊನೆಯ ತನಕ ಕೈ ಹಿಡ್ಕೊಂಡು ಬಂದು ಏನ್ ಮಾಡೋದಿಲ್ಲ, ಸರಿಯಾದ ಮಾರ್ಗದಲ್ಲಿರು, ವಕ್ರ ಮಾರ್ಗದಲ್ಲಿ ಇರಬೇಡ ಅಂತ ಹೇಳೋದಿಲ್ಲ. ಒಂದ್ ಹಂತದವರೆಗೆ ಹೇಳ್ತಾರೆ, ತಿಳುವಳಿಕೆ 8 ದಿವಸ ಹೇಳ್ಬೇಕಾಗ್ತದ, ಅವರವರೇ ತಿಳ್ಕೊಬೇಕಿನ್ನ ಅಂತ ಕೈ ಬಿಡುತ್ತಾರೆ. ಆದ್ರೆ ನೋಡ್ರಿ, ಏಕಾಂಗಿಯಾಗಿ ಶ್ರೀಮದಾಚಾರ್ಯ ಒಬ್ಬರೇ ಆ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎಂದಿಗೂ ಬಿಡದೇನೆ ನಮ್ಮನ್ನ ಹಿಂಬಾಲಿಸಿಕೊಂಡು ಬರ್ತಾರೆ. ಇವನೊಬ್ಬ ವೈಷ್ಣವ, ಇವನು ಹಾಳಾಗಿ ಹೋಗಬಾರದು, ಕೆಟ್ಟ ಹಾಳಾಗಿ ಹೋಗತಕ್ಕಂಥವ್ರಿಗೆ ಆಯಾ ಕಾಲದಲ್ಲಿ ಶಾಸ್ತ್ರ ಸಂಪರ್ಕವನ್ನು ಕೊಡ್ತಕ್ಕಂಥ ಔದಾರ್ಯ ಏನಾದ್ರೂ ಇದ್ರೆ ಅದು ಶ್ರೀಮದಾಚಾರ್ಯರಿಗೆ ಮಾತ್ರ. ಅದನ್ನ ಯಾಕೆ ಮಾಡ್ತಾರೆ ಅಂದ್ರೆ ಕರ್ತವ್ಯ ಅಂತ. ಯಾಕೆ ಆ ವೇದವ್ಯಾಸ ದೇವರು ಹೇಳ್ಬಿಟ್ಟಿದ್ದಾರೆ ಏನಂತ, ಭುವಿಸಂತಿ ಸೌಮ್ಯ ಪುರುಷ ಗುಣೋಚಿತಾ ವಿಮಲಾನ್ ಮಣೀನಿವ ಗುಣೋಚ್ಚಿತಾನಿಮಾನ್ ದಯೆಯ ವಿಶೋಧಯ ವಿಶುದ್ಧ ಭೋಗಣೈತಿ. ನಿಮ್ ಒಳ್ಳೆ ಮಾತಿನಿಂದ ಏನ್ ಮಾಡ್ರಿ ಅಂದ್ರೆ ಅವರನ್ನ ಸರಿಯಾದ ಹಾದಿಯಲ್ಲಿ ತಗೊಂಬನ್ರಿ. ಯಾಕೆ ಅಂದ್ರೆ ಅವ್ರು ಕೆಡ್ಲಿಕ್ಕೆ ಏನಾಗಿದ್ದಾರೆ ಅಂದ್ರೆ ಹುಟ್ಟಿದ್ದಾರೆ. ಅವತಾರ ಎದಕ್ಕೋಸ್ಕರ ಅಂದ್ರೆ ಕೆಡೋದಕ್ಕೋಸ್ಕರನೇ. ಮತ್ ನೀವೇನ್ ಮಾಡ್ಬೇಕು ಅಂದ್ರೆ ಕೆಡದೇ ಇರೋ ಹಂಗ ಅವರನ್ನ ರಕ್ಷಣೆ ಮಾಡಬೇಕು ಅಂತ ಪರಮಾತ್ಮ ಆದೇಶ ಮಾಡಿದ್ದಾನೆ. ಆ ಭಗವದ್ ಆದೇಶವನ್ನ ಪರಿಪಾಲನೆ ಮಾಡೋದಕ್ಕೋಸ್ಕರ ಆಚಾರ್ಯರು ಅವತಾರ ತ್ರಯಗಳಲ್ಲಿಯೂ ಏನ್ ಮಾಡಿದ್ರು ಅಂತಂದ್ರೆ ಸಾತ್ವಿಕರನ್ನು ಉದ್ಧಾರ ಮಾಡ್ತಾ ಬಂದಿದ್ರು. ಮುಖ್ಯ ಪ್ರಾಣ ದೇವರಾದಗಿ ತಾವು ಪ್ರಥಮಾವತಾರದಲ್ಲಿ ಹನುಮಂತ ದೇವರ ಅವತಾರದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಪರಮಾತ್ಮನ ಆಜ್ಞಾವನ್ನು ಪರಿಪಾಲನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂತಹ ಕಪಿಗಳಿಗೆ ಎಲ್ರಿಗೂ ಕೂಡ ಒಂದ್ಸರ್ತಿ ದುರ್ಬುದ್ಧಿ ಬಂತದೆ. ಯಾಕೆ ರಾಮಚಂದ್ರನ ಕಾರ್ಯಕ್ರಮ ಮಾಡ್ಬೇಕು ನಾವು, ಅವ ಹೇಳ್ದ ಅಂತ ಈ ಸೀತಾದೇವಿಯನ್ನು ಯಾಕೆ ಬಿಟ್ಬಿಟ್ರೆ ಆಗೋಯ್ತು. ದುರ್ಬುದ್ಧಿ ಪ್ರೇರಕರು ಅಂತ ಇರ್ತಾರಲ್ಲ, ಅವರು ಯಾರೋ ಹೇಳ್ಕೊಟ್ರು, ಅಲ್ರಿ ಅವನು ರಾಮಚಂದ್ರ ಸಂಬಂಧ ಇದ್ದವನಲ್ಲ, ಸುಗ್ರೀವನ ಕೆಲಸ ನಾವು ಮಾಡ್ಬೇಕಾಗಿಲ್ಲ. ಯಾಕೆ ತಿನ್ಲಿಕ್ಕೆ ಉಡ್ಲಿಕ್ಕೆ ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿಗೆ ಹೋಗ್ಬಿಟ್ರೆ ಸುಗ್ರೀವ ನಮ್ಮ ಮೇಲೆ ಏನು ಆಡಳಿತ ಮಾಡ್ತಾನೆ ಅಂತ ಕೇಳಿದ್ರು. ಇದೆಲ್ಲ ಅವರವರಲ್ಲಿ ವಾಕ್ಯಾರ್ಥ ಚೆನ್ನಾಗಿತ್ತು. ಹನುಮಂತ ದೇವರ ಹತ್ರ ಹೋಗಿ ಹೇಳಿದ್ರಂತೆ, ಆದ್ರಿಂದ ನಾವು ಸುಗ್ರೀವನ ವಿಚಾರವನ್ನೇ ಬಿಟ್ಬಿಡೋಣ, ಇಲ್ಲಿ ಸ್ವಯಂ ಪ್ರಮೇಯ ಗುಹ ಅಂತಿದೆ, ಇಲ್ಲಿ ಸುಖವಾಗಿರೋಣ ಅಂತ. ಆವಾಗ ವಾಯುದೇವರು ಏನ್ ಮಾಡಿದ್ರು ಅಂತಂದ್ರೆ, ನೀವಾಗಿ ರಾಮ ಕಾರ್ಯವನ್ನ ಮಾಡಿದ್ರೆ ತುಂಬಾ ಒಳ್ಳೇದು, ಇಲ್ಲದೆ ಇದ್ರೆ ಕುದಿಗೆ ಹಿಡಿದು ಮಾಡಿಸ್ತೀನಿ ಅಂತ. ನಾವು ಪ್ರತಿ ಸತ್ಯ ಹಂಗ ಬೇಕಾಗ್ತದೆ. ಅದಕ್ಕೇನೆ ಪಂಡಿತಾಚಾರ್ಯರು ವರ್ಣನ ಮಾಡಿದ್ರು, ಏನಾಹಂ ಇಹ ದುರ್ಮಾರ್ಗ ಉದ್ಧತ್ಯಾಭಿನಿವೇಶಿತ. ಅಲ್ಲಿ ಇದ್ದಂತಹ ಕಪಿಗಳಿಗೆಲ್ರಿಗೂ ನೀವು ಮಾಡಿದ್ರೆ ತುಂಬಾ ಒಳ್ಳೆಯದು, ನೀವಾಗಿ ರಾಮ ಕಾರ್ಯಕ್ಕೆ ಪ್ರವೃತ್ತರಾದ್ರೆ ಒಳ್ಳೆಯದು, ಇಲ್ಲದೆ ಇದ್ರೆ ಮಾಡಿಸ್ತೀನಿ ಅಂದಾಗ ಇದು ಅತ್ತ ಹುಲಿ ಇತ್ತ ಹೊಳೆ ಅನ್ನುವಂತಹ ಪರಿಸ್ಥಿತಿ ಬಂದಾಗ ಅವ್ರೇನ್ ಮಾಡಿದ್ರು, ಇನ್ನ ಸೀತಾದೇವಿ ಸಿಗ್ತಾ ಇಲ್ಲ, ಅದಕ್ಕೋಸ್ಕರವಾಗಿ ಏನ್ ಮಾಡ್ಬೋಣ ಅಂತಂದ್ರೆ ನಾವು ಮತ್ತೆ ಉಪವಾಸ ಮಾಡೋಣ ಅಂತ ಹೇಳಿ ಉಪವಾಸ ಪರಾಯಣರಾಗಿ ಭಕ್ತಿಯಲ್ಲಿ ಕೊನೆಯದಾದಂತಹದ್ದು ಯಾವುದು, ಆತ್ಮನಿವೇದನ, ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಳ್ಳಿಕ್ಕೆ ಹೊರಟು. ಅವಾಗ ಏನಾಯ್ತು ಅಂತಂದ್ರೆ ಆ ಸಂಪಾತಿಯನ್ನು ಬಂದ ಸೀತಾದೇವಿ ವೃತ್ತಾಂತವನ್ನೇ ಹೇಳಿದ. ಹನುಮಂತ ದೇವರು ಈ ರೀತಿ ಬಲವಂತ ಮಾಡಿದ್ದಕ್ಕೆ ಫಲ ಎಲ್ಲಿ ಸಿಕ್ತು ಅಂದ್ರೆ ರಾಮ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಪರಮಾತ್ಮ ಸೀತಾದೇವಿಗೋಸ್ಕರ ಒಂದು ಹೆಜ್ಜೆ ಕಿತ್ತಿಟ್ಟಿದ್ದೀರಿ ಅಂದ್ರೂ ನಿಮ್ಗೆ ಮೋಕ್ಷ ಕೊಡ್ತೀನಿ ಅಂತ. ಆದ್ರಿಂದ ಉದ್ಧತ್ಯ ಅಭಿನಿವೇಶಿತ ಪ್ರಥಮಾವತಾರದಲ್ಲಿ ಮಾಡಿದ್ರು. ದ್ವಿತೀಯಾವತಾರದಲ್ಲಿ ಭೀಮಸೇನ ದೇವರಾದಂತಹ ಸಮಯದಲ್ಲಿ ಅರ್ಜುನಾದಿಗಳು ಯಾರ್ಯಾರು ಕೂಡ ಅಷ್ಟು ಸಮರ್ಥವಾಗಿ ಪರಮಾತ್ಮನ ಪಾದಾವಲಂಬನವನ್ನು ಮಾಡಿಕೊಂಡು ತಾವು ನಿರಂತರವಾಗಿ ಸನ್ಮಾರ್ಗದಲ್ಲಿ ನಡೀತೀವಿ ಅಂತ ಅನ್ನೋದು ಅವರಿಗೆ ಚೈತನ್ಯ ಇರಲಿಲ್ಲ. ಅವರನ್ನ ಕೈ ಹಿಡಿದು ನಡೆಸಿಕೊಂಡು ಹೋದ್ರು. ಮಾಲ್ವೀಕರಾಜನಂತಹ ಮಹಾನುಭಾವ ನಾನು ಮಾರ್ಗವನ್ನು ತಪ್ಪಿ ಏನ್ ಮಾಡಿದ್ದೀನಿ ಅಂದ್ರೆ ಜರಾಸಂಧನ ಪಕ್ಷವನ್ನ ವಹಿಸಿದೆ. ಅದರ ಪರಿಣಾಮ ಈಗ ದುರ್ಯೋಧನ ಪಕ್ಷದಲ್ಲಿ ನಿಂತ್ಕೊಂಡು ಯುದ್ಧ ಮಾಡಬೇಕಾಗಿದೆ. ದಯಮಾಡಿ ಏನ್ ಮಾಡ್ರಿ, ಪುನಃ ಉದ್ಧತ್ಯ ಅಭಿನಿವೇಶಿತ, ಎತ್ತಿ ನಮ್ಮನ್ನು ಒಂದು ಕಡೆ ಇಡ್ರಿ ಅಂತ ಹೇಳಿ ವಾಯುದೇವರು ಅವಾಗ ಏನ್ ಮಾಡಿದ್ರು, ಎತ್ತಿ ಇಟ್ರು. ಆದೇಶ ಏನ್ ಮಾಡಿದ್ರು ಅಂದ್ರೆ ನಿಮ್ಮನ್ನ ಹೆಂಗೆ ದುಷ್ಟ ಪಕ್ಷದಲ್ಲಿರೋರನ್ನ ಎತ್ತಿ ತಂದು ಮತ್ತೆ ಪುನಃ ನಿಮ್ಮನ್ನ ಮೋಕ್ಷ ಮಾರ್ಗಗಾಮಿಗಳನ್ನಾಗಿ ಮಾಡಿದ್ದೀನೋ, ನೀವು ಹಂಗ ಏನ್ ಮಾಡ್ಬೇಕು ಅಂದ್ರೆ ತಂಡವಾಗಿ ಈ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು. ಅದೇ ಬಾಲ್ಮೀಕರಾಜರು ಏನಾದ್ರು ಅಂತಂದ್ರೆ ಮಂತ್ರಾಲಯರಾಗಿ ಅವತಾರವನ್ನ ಮಾಡಿದ್ರು. ನಮ್ಮ ಜಲಳಚರ ಸ್ತೋತ್ರ ಮಾಡ್ತಾರೆ, ಪ್ರತಿಪಲ್ಲಿ ಪ್ರತಿಗ್ರಾಮಂ ಪ್ರತಿ ರಾಜೇಂದ್ರ ವತ್ತನಂ ರಾಜತೆ ರಾಘವೇಂದ್ರೋಯಂ ಸ್ವಾರ್ಚ ವೆರ ಹನುಮಾನಿವ. ಪೂರ್ವಾವತಾರದಲ್ಲಿ ವ್ಯಾಸರಾಜರಾದಂತಹ ಸಂದರ್ಭದಲ್ಲಿ 732 ಕಡೆ ಪ್ರತಿಷ್ಠಾಪನೆ ಮಾಡಿದ್ರು. 100ಕ್ಕೆ ನಿನ್ನನ್ನು ಪ್ರತಿಯೊಂದು ಕಡೆ ಪ್ರತಿಷ್ಠಾಪನೆ ಮಾಡ್ತೀನಿ ಅಂದ್ರೆ ಮುಖ್ಯ ಪ್ರಾಣದೇವರು. ಅದಕ್ಕಾಗಿ ವ್ಯಾಸರಾಜರಾಗಿ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಮತ್ತೆ ಪುನಃ ಮಂತ್ರಾಲಯರಾದಂತಹ ಸಂದರ್ಭದಲ್ಲಿ ಅವರಲ್ಲಿ ಅಲ್ಲಲ್ಲಿ ಎಲ್ಲಾ ಕಡೆನೂ ಪ್ರತೀಕಗಳನ್ನ ಮಾಡಿ ಏನ್ ಮಾಡಿದ್ರು,
ಹನುಮಂತ ದೇವರು ಭೀಮಸೇನ ದೇವರು ತಮಗೇನು ಉಪಕಾರ ಮಾಡಿದ್ದಾರೋ ಆ ಉಪಕಾರವನ್ನ ಜಗತ್ತಿಗೆಲ್ಲ ಮಾಡೋದ್ರ ಮೂಲಕವಾಗಿ ಮುಖ್ಯ ಪ್ರಾಣದೇವರು ತೋರಿಸಿದರು. ತೃತೀಯಾವತಾರ ಪುನಃ ಅದೇ ಉಪಕಾರವನ್ನು ಮುಂದುವರಿಸತಕ್ಕಂಥದ್ದು. ಯಾಕೆ ಒಂದ್ಸರ್ತಿ ಉಪಕಾರ ತಗೊಂಡಿದೀವಲ್ಲ, ಅದನ್ನ ಜನ್ಮ ಜನ್ಮಗಳಲ್ಲಿಯೂ ಆ ಉಪಕಾರವನ್ನ ಪ್ರತಿಯಾಗಿ ಮಾಡಬೇಕು ಅಂತ ಅನ್ನೋ ಕಾರಣದಿಂದಾಗಿ ಏನ್ ಮಾಡಿದ್ರು ಅಂತಂದ್ರೆ ತೃತೀಯಾವತಾರ ಮಧ್ವಾವತಾರದಲ್ಲಿ ಅದನ್ನ ಆಚಾರ ಮಾಡಿ ಪುನಃ ಮಾಡಿ ತೋರಿಸಿದ್ರು. ಏನಂತ ಏನಾಹಂ ಇಹ ದುರ್ಮಾರ್ಗ ಉದ್ಧತ್ಯಾಗಿ ನಿವೇಶಿತ, ಇಲ್ಲಿ ಬೇಕಾದಷ್ಟು ದುರ್ಮಾರ್ಗಗಳಿದ್ದಾವೆ, ಆ ದುರ್ಮಾರ್ಗಗಳಿಂದ ಎದ್ದು ಬನ್ರಿ ಅಂತ ಅನ್ನೋದಕ್ಕೋಸ್ಕರವಾಗಿ ಆಚಾರ್ಯರು ಅಂಥ ಒಂದು ವಿಶಿಷ್ಟವಾಗಿರತಕ್ಕಂತಹ ಕ್ರಮದಲ್ಲಿ ಅವತಾರವನ್ನು ಮಾಡಿ ಗ್ರಂಥಾದಿಗಳನ್ನ ರಚನೆ ಮಾಡಿದ್ರು. ಇದನ್ನು ಬೇಕಾದಷ್ಟು ಏನ್ ಮಾಡಿದ್ರು ಅಂದ್ರೆ ಮಧ್ವ ವಿಜಯದಲ್ಲಿ ಆಚಾರ್ಯನ ಸ್ತೋತ್ರ ಮಾಡ್ತಾ ಅಂಗುಷ್ಟದಿಂದಾಗಿ ತಾವು ಮತ್ತೆ ಪ್ರಕಾಶವನ್ನು ಹೊರಹಾಕಿರ್ತಕ್ಕಂಥದ್ದು, ಸದಾಚಾರ ಸ್ಮೃತಿ ಮತ್ತೆ ಕೃಷ್ಣಾಮೃತ ಮಹಾರಣವಾದಿ ಗ್ರಂಥಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಕೈಯಲ್ಲೇನೆ ಏನಪ್ಪಾ ಅಂತಂದ್ರೆ ತಾವು ವೇದೋಕ್ತವಾಗಿರ್ತಕ್ಕಂತಹ ಫಲ ಅಂತ ಅನ್ನೋದು ಬಾಲಿಶವಾದದ್ದಲ್ಲ ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಅಂಗೈಯಲ್ಲಿ ತಾವು ಫಲ ಪುಷ್ಪ ಅಂಕುರ ಬೀಜಾದಿಗಳನ್ನು ಸೃಷ್ಟಿ ಮಾಡಿ ತೋರಿಸಿರ್ತಕ್ಕಂಥದ್ದು. ಹೆಚ್ಚೇನ್ ಹೇಳೋಣ, ಆಚಾರ್ಯರ ಇಂತಹ ಮಹಿಮೆಯನ್ನ ದೇವತೆಗಳು ಗಾನ ಮಾಡತಕ್ಕಂತಹ ಸಂದರ್ಭದಲ್ಲಿ ಏನಾದ್ರು ಅಂದ್ರೆ ಆಚಾರ್ಯರು ತಾವು ಮತ್ತೆ ರೌಪ್ಯ ಪೀಠದಿಂದಾಗಿ ಅದೃಶ್ಯರಾಗಿ ತಾವು ಬದರಿಕಾಶ್ರಮಕ್ಕೆ ವೇದವ್ಯಾಸ ದೇವರ ಹತ್ರ ಹೋದ್ರು. ಅದೃಶ್ಯಂ ರೌಪ್ಯ ಪೀಠೆ ಅಸ್ತಿ ದೃಶ್ಯೋ ಅಸ್ತಿ ಬದರಿ ತಟೆ ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಆಚಾರ್ಯರ ಮಹಿಮಾವನ್ನ ಮತ್ತೆ ಹೇಳ್ತಾರೆ. ಇಂಥ ಮಹಾನುಭಾವರು ನಿರಂತರವಾಗಿ ನಮ್ಗೇನಪ್ಪಾ ಅಂದ್ರೆ ಸದ್ಬುದ್ಧಿ ಕೊಡಬೇಕು ಅಂದ್ರೆ ಅವರ ಮಹಿಮಾವನ್ನು ನಿತ್ಯಾನುಸಂಧಾನ ಮಾಡಬೇಕು, ನಿತ್ಯದಲ್ಲೇ ಅವರ ಪೂಜಾವನ್ನ ಮಾಡಬೇಕು, ನಿತ್ಯದಲ್ಲಿ ಅವರ ಗ್ರಂಥಗಳನ್ನ ಅಧ್ಯಯನ ಮಾಡಬೇಕು. ಅಂಥ ಭಾಗ್ಯವನ್ನ ಅವರು ಕೊಟ್ಟ ನಮಗೆ ಮಾಡಿಸ್ಬೇಕು ಅಂದ್ರೆ ತಿನ್ನೋ ಅನ್ನದಕ್ಕಿಂತ ಮುಂಚೆ ಏನ್ ಹೇಳ್ತೀವಿ ಅಂದ್ರೆ ಆಚಾರ್ಯರನ್ನ ಸ್ಮರಣ ಮಾಡ್ತೀವಿ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಅಂತ. ಇಂಥ ಒಂದು ಕರ್ಮವನ್ನ ನಾವು ಪ್ರತಿ ಸರ್ತೆ ಉಪನ್ಯಾಸ ಒಂದೇ ಮುಖದಿಂದ ಹೇಳೋದು ಒಂದೇ ಮುಖದಿಂದ ಕೇಳೋದು ಆಗ್ತದೆ ಅಂತ ಅನ್ನೋ ಕಾರಣಕ್ಕೆ ಈ ಸರ್ತೆ ಉಪನ್ಯಾಸ ಕಡಿಮೆ ಆದ್ರೂ ಬೇರೆಯವರೆಲ್ಲರೂ ಒಳಗೊಳ್ಳತಕ್ಕಂತಹ ಕಾರ್ಯಕ್ರಮಗಳನ್ನೇ ವಿಶೇಷವಾಗಿ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀವಿ ಸಮಯವನ್ನ. ಆದ್ರಿಂದ ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದೀರಿ, ಪ್ರಸಾದ ಸ್ವೀಕಾರ ಮಾಡೋದು ಒಂದೇನಿದೆ ಅಂದ್ರೆ ಆಚಾರ ಸೇವನೆ, ಅದನ್ನು ಕೂಡ ವಿಶೇಷವಾಗಿ ಮಾಡಿ ಹಿತೋತ್ಯತಿಶಯವಾಗಿರ್ತಕ್ಕಂತಹ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನ ಕಂಡುಕೊಳ್ಳಲಿಕ್ಕೆ ಇಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸಿದ್ರೆ ಅದು ನಾವು ಮಾಡಿರ್ತಕ್ಕಂಥದ್ದು ಸಂಘದಲ್ಲಿ ಈ ಕರ್ಮಗಳನ್ನ ಮಾಡಿರ್ತಕ್ಕಂಥದ್ದು ಇದಕ್ಕೋಸ್ಕರ ನಡೆಸಿರ್ತಕ್ಕಂತಹ ಪಾಠ ಪ್ರವಚನ ಪಾರಾಯಣಾದಿಗಳೆಲ್ಲವೂ ಸಾರ್ಥಕ ಆಗ್ತದೆ. ಆಗಲಿ ಶ್ರೀಮದಾಚಾರ್ಯರು ಅದೇ ರೀತಿಯಾದಂತಹ ಅನುಗ್ರಹವನ್ನು ನಾವು ಮಾಡಲಿ ಅಂತ ಅನ್ನೋದಾಗಿ ಕೇಳ್ಕೊಳ್ತಾ ಈ ಎರಡು ಮಾತುಗಳಿಗೆ ಸ್ವಸ್ತಿಯನ್ನು ಹೇಳ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಸಮಸ್ತ ಸುಖಿನೋ ಭವಂತು. ಕಾಲೇ ವರ್ಷದ ಪರ್ಜನ್ಯಃ